ಬಳ್ಳಾರಿ ಜಿಲ್ಲೆಯಾದ್ಯಂತ ಬರಕ್ಕೆ ಈಗ ಸಾಕಷ್ಟು ರೈತರು ಕಂಗಾಲಾಗಿರುವಂಥದ್ದು. ಅದರಲ್ಲಿ ಕೂಡ ಹತ್ತಿ ಬೆಳೆಗಾರರಿಗೆ ಸಾಕಷ್ಟು ಕಣ್ಣೀರು ತರಿಸುವಂಥ ಒಂದು ವಾತಾವರಣ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾನಿರ್ತಕ್ಕಂಥದ್ದು ಸಂಡೂರು ತಾಲೂಕಿನ ತುಮಟಿ ತಾಂಡದ ಈ ಒಂದು ಹತ್ತಿ ಹೊಲದಲ್ಲಿದ್ದೇನೆ. ಈ ಒಂದು ಹತ್ತಿ ಹೊಲವನ್ನು ನೀವು ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಇಷ್ಟೊತ್ತಿಗಾಗಲೇ ಫಸಲಿನ ಹಂತಕ್ಕೆ ಈ ಒಂದು ಬೆಳೆ ಬರಬೇಕಾಗಿತ್ತು. ಆದರೆ ಕಳೆದ 2 ತಿಂಗಳಿನಿಂದ ಮಳೆ ಕೈಕೊಟ್ಟ ಪರಿಣಾಮವಾಗಿ ಈ ಥರನಾಗಿ ಅರ್ಧಬರ್ಧ ಈಗ ಬೆಳೆ ಈ ಸಿಡಿ ಆದಿರುವಂಥದ್ದು. ಯಾಕೆಂದರೆ ಮುಖ್ಯವಾಗಿ 6ರಿಂದ 6.5 ಅಡಿಯಷ್ಟು ಈ ಒಂದು ಬೆಳೆ ಬೆಳೀತಾ ಇತ್ತು. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ತಲಾ ಗಿಡಕ್ಕೆ 40ರಿಂದ 45 ಹೂಗಳು ಬಿಡಬೇಕಾಗಿತ್ತು. ಆದರೆ ಅದು ಅರ್ಧಂಬರ್ಧನೇ ಈಗ ಬೆಳೆದಿರುವಂಥದ್ದು. ಮುಖ್ಯವಾಗಿ ಎಲ್ಲವೂ ಕೂಡ ಬೆಳೆ ಆಶ್ರಿತ ಜಮೀನುಗಳಾಗಿರುವಂಥದ್ದು. ಹಾಗಾಗಿ ಮಳೆ ಆದರೆ ಅದು ಉತ್ತಮವಾಗಿ ಫಸಲು ಬರುವಂಥ ಒಂದು ಪ್ರಮೇಯ ಆಗ್ತಾ ಇತ್ತು. ಆದರೆ ಎಲ್ಲ ಒಂದು ಕಡೆ ಕಳೆದ 2 ತಿಂಗಳಿನಿಂದ ಕೈಕೊಟ್ಟಂಥ ಏನು ವರುಣ ಈಗ ರೈತರನ್ನು ಸಾಕಷ್ಟು ಕಂಗಾಲು ಮಾಡಿರುವಂಥದ್ದು. ಸುಮಾರು 1 ಎಕರೆಗೆ 40ರಿಂದ 45 ಟನ್ನು ಏನು ಈ ಒಂದು ಹತ್ತಿ ಬರ್ತಾ ಇತ್ತು. ಈಗ ಅದು ಕೇವಲ 6ರಿಂದ 7 ಟನ್ ಬರ್ತಾ ಇದೆ ಅನ್ನುವಂಥ ಒಂದು ರೈತರ ಅಳಲಾಗಿರುವಂಥದ್ದು. ಮುಖ್ಯವಾಗಿ ಹತ್ತಿ ಬೆಳೆಯನ್ನು ಈಗ ಪರ್ಯಾಯ ಬೆಳೆಯಾಗಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಬೆಳೀತಾ ಇರುವಂಥದ್ದು. ಯಾಕಂದರೆ ಕಳೆದ 2-3 ವರ್ಷಗಳಿಂದ ಮೆಣಸಿನ್ಕಾಯಿ ಬೆಳೆಗೆ ಸರಿಯಾಗಿ ದರ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಹತ್ತಿ ಬೆಳೆಯನ್ನು ಬೆಳೆದ್ರೆ ಅದು ಉತ್ತಮವಾದಂಥ ಇಳುವರಿ ಸಿಗುತ್ತೆ, ಜೊತೆಗೆ ಲಾಭಾಂಶವೂ ಕೂಡ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಕೂಡ ರೈತರಲ್ಲಿತ್ತು. ಈಗ ರೈತರು ಕೂಡ ಸಾಕಷ್ಟು ಆತಂಕ ಪಡುವಂಥ ಒಂದು ವಾತಾವರಣ ಇದೆ. ಒಂದು ಕಡೆ ಸರ್ಕಾರ ನೆರವು ಬರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ರೈತರು ಕೂಡ ಈಗ ಮನವಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ರೈತರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ 5ರಿಂದ 6 ಕ್ವಿಂಟಲ್ ಮಾತ್ರ ಈಗ ಒಂದು ಕಡೆ ಫಸಲು ಸಿಗ್ತಾ ಐತೆ, 40ರಿಂದ 50 ಟನ್ ಕ್ವಿಂಟಲ್ ಆಗುವಂಥದ್ದು. ಸರ್, ಈಗ ಹತ್ತಿ ನಾವೆಲ್ಲ ಬೆಳೆದು ಬಿಟ್ಟಿವಿ ಸರ್. ಅಂದರೆ ಪ್ರತಿ ವರ್ಷ ಅಂತೆ ಉಗಾದಿ ಆದ ತಕ್ಷಣ ಮಾರ್ಚು, ಏಪ್ರಿಲ್, ಜೂನ್ ಈ ಸದ್ಯದಲ್ಲಿ 1-2 ಮಳೆ ಆಗಿತ್ತು ರೀ. ಅದರಲ್ಲಿ ಮಳೆ ಆದಾಗ ಭೂಮಿಗಳು ಸೇದ್ಯ ಮಾಡ್ಕೊಂಡಿದ್ವಿ. ಅದರಲ್ಲಿ ಜೂನ್ ತಿಂಗಳಲ್ಲಿ ಉತ್ತಮವಾಗಿ ಮಳೆ ಆದಮೇಲೆ ನಾವು ಇವತ್ತು ಸಾಲ ಸೋಲ ಮಾಡ್ಕೊಂಡು ಬೀಜ ತಂದು ಇವತ್ತೆಲ್ಲ ಬಿತ್ತನೆ ಮಾಡಿದ್ವಿ. ಅಂದರೆ ಈ ಬಿತ್ತನೆ ಮಾಡಿರಿ ಇವಾಗ 3 ತಿಂಗಳಾದರೂ ಕೂಡ ಇಷ್ಟೊತ್ತಡಿ ನಮ್ಗೆ ಎದೆ ಮಟ್ಟ ಇರಬೇಕಾಗಿತ್ತು. ಅಂದರೆ 4-5 ಅಡಿ ಇರಬೇಕಾಗಿರ್ತಕ್ಕಂಥ ಹತ್ತಿ ಬೆಳೆ ಕೇವಲ ನೀವು ನೋಡ್ತಾ ಇದ್ದೀರಿ 1.5-2 ಅಡಿ ಇದಾವೆ. ಅಂದರೆ ಇದರಲ್ಲಿ ನಾವು 35-40 ಇವತ್ತಿನ ಕಾಯಿ ಹೂವು ನೋಡಬೇಕಾಗಿತ್ತು. ಅಂಥದ್ದೆಲ್ಲ ಕಲ್ತು 8-10 ಕಾಯಿ ಹೂವು ನೋಡ್ತಾ ಇಲ್ಲ. ಅಂದರೆ ಈ ಪರಿಸ್ಥಿತಿ ಏನಾಗ್ಬಿಟ್ಟು ನಾವು ಬಳ್ಳಾರಿ ಜಿಲ್ಲೆಯಾದ್ಯಂತ ಎಲ್ಲ ಕಡೆನೂ ಎಲ್ಲ ಬೆಳೆಗಳು ಕೂಡ ಈ ಪರಿಸ್ಥಿತಿ ಬಂದ್ಬಿಟ್ಟವೆ. ಹಂಗಾಗಿ ಇದನ್ನು ದಯವಿಟ್ಟು ಮನಗಂಡು ಇವತ್ತು ನಾವು ಏನು ಎಕರೆಗೆ 45,000 ರೂಪಾಯಿ ಖರ್ಚು ಮಾಡ್ಕೊಂಡು ರೈತರು ಅನ್ಯಾಯ ಆಗಿ ಲಾಸ್ ಆಗಿ ಇವತ್ತಿನ ಸಾಲಗಾರರಾಗಿದ್ದೀವಿ. ದಯವಿಟ್ಟು ಇವತ್ತು ಮಾನ್ಯ ಸಚಿವರುಗಳು ಜಿಲ್ಲೆಯಾದ್ಯಂತ ಬರ ಪರಿಸ್ಥಿತಿಗಾಗಿ ಓಡಾಡ್ತಿದ್ದಾರೆ. ಆಯಾ ಕ್ಷೇತ್ರಗಳ ಶಾಸಕರು ಕೂಡ ಸಚಿವರಿಂದ ಇದ್ದೀರಿ. ನಿಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿ ನಮ್ಮ ಬಳ್ಳಾರಿ ಜಿಲ್ಲೆನ ಬರ ಘೋಷಣೆ ಮಾಡಿ ಜಿಲ್ಲೆಗೆ ಎಕರೆಗೆ ಒಂದು 50,000 ರೂಪಾಯಿ ನಮಗೆ ಬರ ಪೀಡಿತ ಒಂದು ಪರಿಹಾರ ಕೊಡಬೇಕಂತಂದೇಳಿ ರೈತರ ಪರವಾಗಿ ವಿನಂತಿ ಮಾಡ್ತೀವಿ. ಇದಿಷ್ಟು ಇಲ್ಲಿನ ರೈತರು ಕೂಡ ಹೇಳ್ತಾ ಇದ್ದಾರೆ. ಹತ್ತಿ ಬೆಳೆ ಏನಿತ್ತು ಅದು ಸಂಪೂರ್ಣವಾಗಿ ಈಗ ಕೈ ಕೊಟ್ಟಿದೆ. ಒಂದು ಕಡೆ ಫಸಲು ಕೂಡ ಉತ್ತಮವಾಗಿ ಬರ್ತಾ ಇಲ್ಲ. ಈಗ ಹತ್ತಿ ಬೆಳೆಗಾರರಿಗೂ ಕೂಡ ಸರ್ಕಾರ ಪರಿಹಾರ ಕೊಡಬೇಕು, ಮತ್ತು ಬಳ್ಳಾರಿ ಜಿಲ್ಲೆನ ಬರ ಪೀಡಿತ ಜಿಲ್ಲೆಯಾಗಿ ಘೋಷಣೆ ಮಾಡುವ ಮೂಲಕ ಪ್ರತಿ ಎಕರೆಗೆ 50,000 ರೂಪಾಯಿ ಸರ್ಕಾರ ಪರಿಹಾರವನ್ನು ಒದಗಿಸಬೇಕನ್ನುವಂಥ ಒಂದು ಮನವಿಯನ್ನು ಈಗ ರೈತರು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.